ತುಂಗಭದ್ರಾ ಸೇತುವೆಗೆ ಅಡ್ಡಗಾವಲ ಕಟ್ಟಿರೋದು ಎಷ್ಟು ಚೆನ್ನಾಗಿ. ಚಾಮುಂಡಿ ತಾಯಿ ಆಣೆ ನಾನೆಂದು ನಿಮ್ಮೋನೆ. ಅಂತರ್ಜಾಲ ವೀಕ್ಷಕರೇ, ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ನ ಇವತ್ತಿನ ಈ ಕಂಟೆಂಟ್ ಬಂದು ನಾವು ಹೋಗ್ತಿರೋದು ಮಂತ್ರಾಲಯಕ್ಕೆ. ಟೆಂಪಲ್ ರನ್ನು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಇಷ್ಟು ಜನ ಗುಡ್ಡ ಹಾಕೊಂಡು ಹೋಗ್ತಾ ಇರೋದು ಆಂಟಿರ್ ಟೆಂಪಲ್ ರನ್ ಇದು ಏನಕ್ಕ. ಹಾಯ್ ಗಾಯ್ಸ್, ನಾವು ಮಂತ್ರಾಲಯಕ್ಕೆ ಹೋಗ್ತಿದೀವಿ. ಯಾಕಲ್ವ ನೀನ ನೆಕ್ಸ್ಟ್ ಸ್ಟಾಪ್ ಇಸ್ ಯಶವಂತಪುರ ರೈಲ್ವೆ ಸ್ಟೇಷನ್. ಯಪ್ಪ, ಅಂತೂ ಇಂತೂ ದುರ್ವಾಸನೆ ಕುಡಿಯೋ ತಪ್ಪಲಿಲ್ಲ ಅವನ ಮಗ. ತೋರ್ಸು ದುರ್ವಾಸನೆ ಅಂದ್ರೆ ದುರ್ವಾಸನೆ. ಸ್ಲೀಪರ್ ಮಾಡಿದ್ವಿ, ಹಂಗೂ ದುರ್ವಾಸನೆ. ಎಲ್ಲ 12 ಜನ ಕೂರಿಸಿ ನಾವು 6 ಜನ ಇಲ್ಲಿದೀವಿ. 12 ಸೀಟ್ ಮುಂದೆ ಐತೆ. ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿ ಕೂತಿದೀವಿ. ಎಲ್ಲ ನೋಡು, ಎಲ್ಲ ಕೋವಿಡ್ ಎಲ್ಲ ಆಗ್ಲಿಲ್ಲ, ನಮ್ಮ ಅಜ್ಜಿ ಮಾಸ್ಕ್ ಇಲ್ಲ ಹಾಕವ್ರೆ ಹುಚ್ಚ ವಾಸನೆಗೆ. ಇಂಡಿಯನ್ ರೈಲ್ವೇಸ್ ತುಂಬಾ ಹೈಜೀನ್ ನ ಮೇಂಟೈನ್ ಮಾಡ್ತಾ ಇಲ್ಲ. ಸ್ವಲ್ಪ ಹೈಜೀನ್ ನ ಮೇಂಟೈನ್ ಮಾಡಿ. ಹೌದು, ಖಂಡಿತ ಆಕ್ಸಿಜನ್ ಬೇಕಾಗುತ್ತೆ ಇಲ್ಲಿ. ಕೋವಿಡ್ ಪಕ್ಕ. ಇದೇ ಟ್ರೈನ್ ಅಲ್ಲಿ ಇದ್ಬಿಟ್ರೆ ಬೆಳಗ್ಗೆ ತಕ ಎಲ್ಲ ಆಂಬುಲೆನ್ಸ್ ಬುಕ್ ಮಾಡ್ಕೋಬೇಕಾಯ್ತದೆ. ಅನ್ಕಾನ್ಶಿಯಸ್ ಆಗದೆ ಹೊಡ್ತೀವಿ. ನಾವು ಮಂತ್ರಾಲಯ ರೀಚ್ ಆದಾಗ ಬೆಳಗಿನ ಜಾವ 2 ಕಾಲಾಗಿತ್ತು. ಫುಲ್ಲು ಜನ ಭರಿತರಾಗಿದ್ರು ಮಂತ್ರಾಲಯದಲ್ಲಿ. ನೀವು ನೋಡಬಹುದು, ಫುಲ್ಲು ರಶ್ಶು. ಅಲ್ಲಿಂದ ನಾವು ಶೇರ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿದ್ದು ಮಂತ್ರಾಲಯ ನಾವು ಮಾಡಿದಂಥ ಒಂದು ರೂಮ್ಗೆ. ರೂಮ್ ನೋಡ್ರೆ ನೀನು ಶಾಕ್ ಆಗಿ ಹೋಗ್ತೀಯ. ಹೋಗು ಇಶೋ, ಹೆಂಗೆ ಮನೆ ಇದ್ದಂಗೆ ನಡೀರಿ. ಬರ್ತಿದ್ದಾರೆ ಆಂಟಿ ಗ್ಯಾಂಗ್ಗಳು. ಬನ್ನಿ ಬನ್ನಿ ಸ್ನೇಹಿತರೆ, ಬನ್ನಿ ನಮ್ಮ ಆತ್ಮೀಯರೇ. ನೋಡ್ರಿ ಯೂಟ್ಯೂಬ್ ಅಲ್ಲಿ ಬರ್ಲಿ ಎಲ್ಲ ಬಲ್ಗಾಲಿ. ಇವನು ಅವಳಿಂದ 50 ಸತಿ ಆಯ್ ಗಾಯ್ಸ್ ಅಂತ. AC ಬೇಕಾರೆ ಹಾಕೊಳ್ಳಿ. 2 ನೋಡಕ ರೂಮ್ ಹೊರಟು 4 ಜನಕ್ಕೆ ಒಂದು ರೂಮ್ ಕೊಡ್ತಾರಂತೆ. 1500 ರೂಪಾಯಿ ಒಂದು ರೂಮ್ ಬೀಳ್ತಂತೆ. ಅದ್ ನೀನು ತಗೊಂಡ್ರೆ 3500 ಬಿಡ್ತದೆ. 1500 3 ಜನಕ್ಕೆ 3 ರೂಮ್ ಅಂದ್ರೆ 2000 ಮೈ ಮೇಲೆ 2 ಬಟ್ಟೆ. ಒಂದು ಬಿಟ್ಬಿಟ್ಟು ಬೇರೆ ಹೇಳ ನೀನು. ನೋಡಿ ಮಂತ್ರಾಲಯ. ಡೌನ್ಗೆ ಆಯ್ತದ, ಇನ್ನೂ 1 ಕಿಲೋಮೀಟರ್ ಐತೆ. ಅದ್ರ ಹಿಂದ್ಗಡೆ ದೇವಸ್ಥಾನ ಹಿಂದೆ. ಬೆಳಗ್ಗೆ 6 ಗಂಟೆಗೆ ಕ್ಯೂ ನಿಂತ್ಕೊಂಡಿದ್ದಕ್ಕೆ ನಮ್ಗೆ ಒಂದೊಳ್ಳೆ ದರ್ಶನ ಆಯಿತು. ದರ್ಶನ ಅಂತೂ ಸಖತ್ತಾಗಾಯ್ತು ಅಂತ ನೀವು ಹೇಳ್ಬೋದು. ಆಗ್ತಾನೆ ಅಭಿಷೇಕ ಮಾಡ್ತಾ ಇದ್ರು. ಅಭಿಷೇಕ ನೋಡಿಕೊಂಡು ನಾವು ಶಿಸ್ತಾಗಿ ದೇವ್ರ ಕೈ ಮುಗಿದು ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಪ್ಪ ಭಗವಂತ ಅಂತ ಕೇಳ್ಕೊಂಡು ನಾವು ನೆಕ್ಸ್ಟ್ ಹೋಗಿ ಜಾಗ ಬಂದು ಪಂಚಮುಖಿ ಆಂಜನೇಯ ಅಪ್ಪಣ್ಣಾಚಾರಿಗಳ ಮನೆ ಭಿಕ್ಷಾಲಯ ಅಥವಾ ಬಿಚ್ಚಾಲಯ ಆದರೂ ಆಗಿರ್ಬೋದು. ಅದಾದಮೇಲೆ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಶ್ರೀ ಲಕ್ಷ್ಮೀ ವಾಸಸ್ಥಾನ. ಆ ದೇವಸ್ಥಾನ ನೋಡಿಕೊಂಡು ನಾವು ಬಂದ್ವಿ. ನೀವೇನಾದರೂ ಹೋಗೋದಾದ್ರೆ ಶೇರ್ ಟ್ಯಾಕ್ಸಿ ಮಾಡ್ಕೊಳ್ಳಿ. ಶೇರ್ ಟ್ಯಾಕ್ಸಿಯಲ್ಲಿ 1500 ರೂಪಾಯಿ ಹೇಳ್ತಾರೆ. ಚೌಕಾಸಿ ಮಾಡಿ 1000 ರೂಪಾಯಿ ಒಪ್ಪಿಸ್ಕೊಂಡು ನಾವು ಹೋದ್ವಿ. ನೋಡಿ ಕಂಪ್ಲೀಟಾಗಿ ಹಳ್ಳಿ ಗಾಡ್ನ. ನೀವು ಯೂಟ್ಯೂಬ್ ಅಲ್ಲಿ ಓದ್ತೀರಾ? ಫುಲ್ ಫೇಮಸ್ ಡ್ರೈವರ್. ನಿಮ್ಮ ಹೆಸರು? ಗಣೇಶ್ ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ. ಗಣೇಶ್ ಅವರ ಟಾಟಾ ಎಸ್ ಮಿನಿ ಟಾಟಾ ಎಸ್ ಅಲ್ಲಿ ಹೋಗ್ತಿರೋದು. ನಬಲ್ ಅಮೌಂಟ್ ಅಲ್ಲಿ ಒಂದು 5 ಪ್ಲೇಸ್ 6 ಪ್ಲೇಸ್ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಬೆಸ್ಟ್ ಗೈಡ್. ನಿಜವಾಗ್ಲೂ ಕನ್ನಡನೂ ಮಾತಾಡ್ತಾರೆ. ಖುಷಿಯಾಗಿ ವಿಚಾರ ಎಲ್ಲ. ನಾವೀಗ ದರ್ಶನ ನಾವು ಕರೆಕ್ಟ್ ಆಗಿ ರೂಮ್ ಮಾಡ್ಕೊಂಡು 5:30 ಸ್ನಾನ ಎಲ್ಲ ಮುಗಿಸ್ಕೊಂಡು 6 ಗಂಟೆ ಕ್ಯೂಗೆ ಹೋದ್ವಿ. ದರ್ಶನ ಆಯ್ತು. ಈಗ ಪಂಚಮುಖಿ ಗಣಪ ಆಂಜನೇಯ ನೋಡಕ್ ಹೋಗ್ತಾ ಇದೀವಿ. ಹಂಗೆ ಬಿಚ್ಚಾಲಯ ನೋಡ್ಕೊಂಡು ನಮ್ಮೆಲ್ಲ ಆಂಟಿದಿರಲ್ಲ ಹಿಂದೆ ಕೂತಾರೆ. ಒಂದ್ಸಲಿ ತೋರಿಸ್ಬಿಡ್ತೀವಿ ನೋಡಿ. ಅಡ್ವರ್ಟೈಸ್ಮೆಂಟ್ ಎಲ್ಲ ರೆಡಿ. ಎಲ್ಲ ನಾಷ್ಟ ಮಾಡಿದ್ರಾ?
ಎಲ್ಲ 3 ತಟ್ಟೆ ತಿಂದೋ. ಆಂಜನೇಯ ಟೆಂಪಲ್ ಅಂತೆ, ಒಂದು 30-40 ಅಡಿ ಹೈಟ್ ಇರೋ ಆಂಜನೇಯ ಟೆಂಪಲ್. ಶನಿವಾರ ಬೇರೆ ದೇವ್ರ ದರ್ಶನ ಬ್ರಿಡ್ಜ್ ಅಂತ ಹೇಳ್ಬೋದು ನೋಡ್ರಿ. ಆ ಕಡೆ ತುಂಗಭದ್ರ. ಎಷ್ಟು ಕಿಲೋಮೀಟರ್ ಇದ್ದಿದ್ದು? ಸೇರ್ಕೋಬೋದ, ನಿಂತ್ಕೋಬೋದ ಅಲ್ಲಿ? 2 ಕಿಲೋಮೀಟರ್ 2 ಕಿಲೋಮೀಟರ್ ಬ್ರಿಡ್ಜ್. ಕ್ರೇಜಿ ಬ್ರಿಡ್ಜ್. ಬಾರ ಹಿಂಗೆ ಬ್ರಿಡ್ಜ್ ನೋಡ್ಬೋದು ನೀವು. ಇದು ಯಾವ್ದೋ ಮಾಧವರ ಬ್ರಿಡ್ಜ್ ಅಂತ ಒಳ್ಳೆ ಅವರ ಬ್ರಿಡ್ಜ್ ತರ ಕಾಣ್ತೈತೆ. ಅಲ್ಲಿ ತೋರ್ಸಲ್ಲಿ, ನೀರ್ ತೋರ್ಸಲ್ಲಿ ಎಷ್ಟು ವಿಶಾಲವಾಗಿರುತ್ತೆ. ನೀರ್ ಸ್ವಲ್ಪ ಗಲೀಜ್ ತರ ಕಾಣದೇನಣ್ಣ ಅಲ್ಲಿ ನೋಡಿ. ಎಷ್ಟು ದೊಡ್ಡದು ಅಣ್ಣ. ತುಂಬ್ಕೊಂಬಂದ್ರೆ ಹೆಂಗ್ ತುಂಬ್ಕೊಂಬರ್ಬೋದು ಅಲ್ಲಿಂದ? ಸರಿಯಾಗೈತೆ ತುಂಗಭದ್ರ ಜಲಾಶಯ. ಒಂದು ಮಳೆ ಗಿಳೆ ಬಂದ್ರೆ ಒಂದ್ ಒಳ್ಳೆ ಕ್ರೇಜಿ ವ್ಯೂ. ಅಲ್ಲಿ ಹಂಸ ಪಕ್ಷಿ ಹೆಂಗೈತಿ ವಿಶಾಲ್? ಸೂಪರ್ ಆಗೈತೆ. ಅಲ್ಲಿ ತೋರ್ಸ 2 ಕಿಲೋಮೀಟರ್ ಬ್ರಿಡ್ಜ್ ಇದು. ಒಂಥರ ಅವರ ಬ್ರಿಡ್ಜ್ ತರನೇ ಕಾಣ್ತಾ ಇದೆ. ಎಷ್ಟು ಕಣ್ಣು ಎಷ್ಟು ದೂರ ಅಷ್ಟಗಳ ನದಿನೇ ಹಿಂದೆ ಬರ್ತೈತೆ ನೋಡು. ಅದಕ್ಕೆ ಮುಳುಗೋಗಿರೋದ್ ಕಾರಣ ಈ ತುಂಬ್ಕೊಂಬಂದೆ ಮುಳುಗೋಗಿರೋದು. ಒಂಥರ ನಮ್ ವಿಶ್ವಭೂತಿ ಮೂರಿನ ಹಿಡ್ಕೊಂಡಂಗ್ ಕಾಣ್ತೈತೆ ಯಾಕೋ ಅಲ್ವಾ? ಎಲ್ಲ ಬೆರ್ಸ್ಬಿಟ್ಟವ್ರೇನೋ ಅಲ್ಲಿ, ಮಾಲಿನ್ಯಗೊಂಡಿದೆ. ಸರಿ ವಿಶಾಲ್, ಸಿಗೋಣ ಮುಂದಿನ ದೇವಸ್ಥಾನದಲ್ಲಿ. ಈಗ ನಾವು ಬಂದಿರೋ ಜಾಗ ಬಿಚ್ಚಾಲಯ ಅಂದ್ರೆ ಭಿಕ್ಷಾಲಯ. ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಕುತ್ಕೊಂಡು ಜಪ ಮಾಡ್ತಿದ್ದಂತ ಭಿಕ್ಷಾಲಯ ಇದು. ಒಂದೊಳ್ಳೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕುತ್ಕೊಂಡು ಇಲ್ಲಿ ಬಂದು ತಪಸ್ ಮಾಡ್ತಿದ್ದಂತ ಜಾಗ, ಧ್ಯಾನ ಮಾಡ್ತಿದ್ದಂತ ಜಾಗ ಇದೆ ಬಿಚ್ಚಾಲಯ. ಒಂದೊಳ್ಳೆ ಪ್ಲೇಸು, ಒಂದೊಳ್ಳೆ ಕೂಲ್ ಆಗಿರೋ ಪ್ಲೇಸು. ಏನಾದ್ರು ಮಂತ್ರಾಲಯಕ್ಕೆ ಬಂದ್ರೆ ತಪ್ಪದೇ ಜಾಗಕ್ಕೆ ಬನ್ನಿ. ನೀರು ಭಿಕ್ಷಾಲಯ ಅಂತ ಕರೀತಾರೆ ಇದನ್ನ. ಬನ್ನಿ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರು ಧ್ಯಾನ ಮಾಡ್ತಿದ್ದಂತ ಜಾಗ. ಇದನ್ನ ಬಿಚ್ಚಾಲಿ ಅಂತ ಕರೀತಾರೆ. ಇಲ್ಲಿಂದ ರಾಘವೇಂದ್ರ ಸ್ವಾಮಿಗಳು ಒಂದು ಇತಿಹಾಸ ಏನ್ ಹೇಳಿದೆ ಅಂದ್ರೆ, ಇಲ್ಲಿಂದ ರಾಘವೇಂದ್ರ ಸ್ವಾಮಿಗಳು ನಡ್ಕೊಂಡು ಹೋಗ್ಬೇಕಾರೆ ಈ ಇಡೀ ಏನೈತೆ ಈ ಜಲದೇವ ಅವರೇ ಜಾಗ ಬಿಟ್ಟು ಮಂತ್ರಾಲಯ ಗಂಟು ನಡ್ಕೊಂಡು ಹೋದ್ರಂತೆ. ಜಲದೇವನೇ ಅವ್ರಿಗೆ ದಾರಿ ಬಿಟ್ಟು ಮಂತ್ರಾಲಯಕ್ಕೆ ದಾರಿ ಕೊಟ್ಟಂತ ಜಾಗ. ವಿಸ್ಮಯ ಅಂತ ಪವಾಡ ಪುರುಷ ನಮ್ಮ ರಾಘವೇಂದ್ರ ಸ್ವಾಮಿ. ಮಸ್ಟ್ ಯಾರ್ಕ ಹೆಬ್ಬೆಟ್ಟಿರಲ್ಲ ನೋಡ್ರಿ, ಕಾಲೇಜ್ ಹೆಬ್ಬೆಟ್ಟಿರಲ್ಲ. ನಮ್ಮ ರಾಘವೇಂದ್ರ ಸ್ವಾಮಿಗಳು ಉಪಯೋಗಿಸಿದಂತ ಒರಳ್ಕಲ್ಲು ನೋಡ್ಬೋದು. ಇನ್ನೂ ಅದನ್ನ ಪ್ರಿಸರ್ವ್ ಮಾಡವ್ರೆ. ಬಿಚ್ಚಾಲಯದಲ್ಲಿ ಕಾಣುತ್ತೆ, ನೀವು ಹೋಗಿ ನೋಡ್ಬೋದು. ಈಗ ನಾವು ನೋಡ್ತಿರೋದು ಒಂದು ಅಪರ್ಣಾಚಾರ್ಯಗಳವರ ಮನೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಕುತ್ಕೊಂಡು ಅಧ್ಯಯನ ಮಾಡಿ ಓದಿ ಎಲ್ಲ ತಿಳ್ಕೊಂಡು, ಒಳ್ಳೇದೆಲ್ಲ ತಿಳ್ಕೊಂಡು ಇಲ್ಲಿ ಅವ್ರ ಜ್ಞಾನ ಪಡೀತಾರೆ. ಅಪರ್ಣಾಚಾರ್ಯಗಳ ಮನೆ. ಇಲ್ಲಿ ಈಗ್ಲೂ ರಾಘವೇಂದ್ರ ಸ್ವಾಮಿ ಅವರ ಓದಿ ಬರೆದಿ ಕೂತಿದ್ದ ಜಾಗಗಳಿದಾವೆ. ಬನ್ನಿ ನೋಡೋಣ. ಎಷ್ಟು ನೀಟಾಗಿ ಮಾಡಿದವ್ರು ನೋಡಿ. ಎಲ್ಲ ರಾಘವೇಂದ್ರ ಸ್ವಾಮಿಗಳ ಇತಿಹಾಸ ತಿಳ್ಕೋಬಹುದು ನಾವು. ರಾಘವೇಂದ್ರ ಸ್ವಾಮಿಗಳ ಕನ್ಸಲ್ಲಿ ದೇವರು ಬಂದು, ಶ್ರೀಕೃಷ್ಣ ಬಂದು ಅವರು ಮಗುನ ಬಿಟ್ಟು, ದೇಸಾಯಿ ಅಂತ ಒಬ್ಬ ಅಪ್ಪಟ ರಾಘವೇಂದ್ರ ಸ್ವಾಮಿ ಭಕ್ತನಿರ್ತಾನೆ. ಆತನ ಮಗ ಏನೋ ಬಂದು ರೋಗ ಬಂದು ಸತ್ತೋಗ್ತಾನೆ. ಆತನನ್ನ ರಾಘವೇಂದ್ರ ಸ್ವಾಮಿಗಳು ಬದುಕಿಸ್ತಾರೆ. ಇನ್ನೊಂದು ಪವಾಡ ಏನಂತಂದ್ರೆ, ಯಾವುದೋ ಮುಸ್ಲಿಂ ರಾಜ, ಆ ರಾಜನ ಮಗ ಸತ್ತೋಗಿ 2 ದಿನ ಅವನ್ನ ಮಣ್ಣು ಮಾಡಿರ್ತಾರೆ. ಆತನನ್ನು ರಾಘವೇಂದ್ರ ಸ್ವಾಮಿ ಬದುಕಿಸ್ತಾರೆ, ಮಣ್ಣಿಂದ ಆಚೆ ತೆಗೆದು. ಇದೆಲ್ಲ ನಮ್ಮ ಪವಾಡ. ನಮ್ಮ ರಾಘವೇಂದ್ರ ಸ್ವಾಮಿ ಪವಾಡ ನೀವು ತಿಳ್ಕೋಬೇಕು ಅಂತಂದ್ರೆ ನೀವು ಹೋಗ್ಬೇಕಾಗಿರೋದು ಬಿಚ್ಚಾಲಯದಲ್ಲಿ ಅಪರ್ಣಾಚಾರ್ಯಗಳ ಮನೆಗೆ ಹೋದ್ರೆ ನಿಮ್ಗೆ ಆ ಪವಾಡಗಳು ಗೊತ್ತಾಗತ್ತೆ ಅಂತ ಹೇಳ್ತಾ ಇದನ್ನ ಮುಗಿಸ್ಕೊಂಡು ನಾವು ಹೋಗಿ ಜಾಗ ಯಾವ್ದಪ್ಪ ಅಂತಂದ್ರೆ ಪಂಚಮುಖಿ ಆಂಜನೇಯ ಸ್ವಾಮಿ ಸನ್ನಿಧಿ. ಇದನ್ನ ನೋಡಿ ನೆಕ್ಸ್ಟ್ ನೀವು ನಾನು ತೋರ್ಸದೆ ನಿಮ್ಗೆ ಪಂಚಮುಖಿ ಆಂಜನೇಯನ ಸನ್ನಿಧಿ ಅಂತ ಹೇಳ್ತಾ ಬನ್ನಿ ಹೋಗೋಣ. ನೀವೀಗ ನೋಡ್ತಿರೋ ಜಾಗ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿಗಳ ಸನ್ನಿಧಿ. ಈ ಸನ್ನಿಧಿಯಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಎಷ್ಟೋ ವರ್ಷಗಳ ಕಾಲ ತಪಸ್ ಮಾಡಿರ್ತಾರೆ. ತಪಸ್ ಮಾಡಿ ಆ ತಪಸ್ಸಿಗೆ ಮೆಚ್ಚಿ ನಮ್ಮ ಹನುಮಾನ್, ನಮ್ಮ ಬಾಸು ಬಂದು ಪ್ರತ್ಯಕ್ಷರಾಗಿರ್ತಾರೆ, ಒಂದು ದರ್ಶನ ಕೊಟ್ಟಿರ್ತಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಅಂತ ಹೇಳ್ತಾ ಇದು ಒಂಥ ಪವಿತ್ರವಾದಂಥ ಒಂದು ಸ್ಥಳ ಅಂತಂದ್ರೆ ಇಲ್ಲಿ ಉದ್ಭವ ಮೂರ್ತಿ ಪಂಚಮುಖಿ ಆಂಜನೇಯನ ಒಂದು ಉದ್ಭವ ರೂಪ ಇರೋದು, ಬೇರೆ ಯಾರು ಕೆತ್ತಿರೋದಲ್ಲ.
ಈ ಒಂದು ಜಾಗದಲ್ಲಿ ಏನು ವಿಶೇಷತೆ ಅಂದರೆ ವೀಕ್ಷಕರೇ ಪ್ರೇಕ್ಷಕರೇ, ಇಲ್ಲಿ ನಮ್ಮ ಬಾಸ್ ಹನುಮಾನ್ ಅವರು ಮಲ್ಕೊಳ್ಳುವಂಥ ಒಂದು ಹಾಸಿಗೆ ತಲೆದಿಂಬಿದೆ. ನಂಬ್ತೀರಾ? ತುಂಬಾ ದೊಡ್ಡದಾಗಿರುವಂತ ಒಂದು ಹಾಸಿಗೆ ತಲೆದಿಂಬಿದೆ. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಅಂತ ಹೇಳ್ತೇನೆ. ಹೆಂಗೈತು ಅವೆಲ್ಲ ನಮ್ಮ ಮನ್ಸಕ್ಕೆ ಆಗ್ತದ. ಇಲ್ಲಿ ಬಂದು ನಿದ್ದೆ ಮಾಡೋದು ಮಂಚ ಇದು ಮೇಲ್ಗಡೆ ಫ್ಲಾಟ್ ಐತೆ ಫುಲ್ಲು. ಅವ್ರು ಮಲ್ಕೊಳ್ಳೋಷ್ಟು ಜಾಗ ಐತೆ ನೋಡಿದು ಫ್ಲಾಟ್. ಆಂಜನೇಯ ಸ್ವಾಮಿ ಮಲ್ಕೊಳ್ಳೋ ಜಾಗ. ಇಲ್ಲಿ ಅಡುಗೆ ಮಾಡ್ಕೊಂಡು ನಿಂತವ್ರು. ಏನು ಕೇಳೋಣ, ಊಟ ಮಾಡ್ಕೊಂಡು ಹೊಂಟ್ಬಿಡೋಣ. ಬೆಡ್ ಅಂಡ್ ಪಿಲ್ಲೋ ಹಾಸಿಗೆ ಅಂದು. ಅಲ್ಲೊಂದು ಲಕ್ಷ್ಮೀ ದೇವಸ್ಥಾನ ಇದೆ. ಲಕ್ಷ್ಮೀ ದೇವಸ್ಥಾನ ನೋಡಿಕೊಂಡು ಹೋಗ್ಬೇಕು. ನೋಡ ಬಂಡೆಗಳಲ್ಲೆಲ್ಲ ದೇವಸ್ಥಾನ. ಮಹಾಲಕ್ಷ್ಮೀ ದೇವಿ ಕರ್ಣಲ್ಲಿ ಉದ್ಭವ ಆಗಿರೋದು. ಯಾರು ಪ್ರತಿಷ್ಠೆ ಮಾಡಿದಾರಲ್ಲ ತಾನಾಗ ಉದ್ಭವ ಆಗಿರೋದು ಮಹಾಲಕ್ಷ್ಮೀ ದೇವಿ. ನೀವು ಮಂತ್ರಾಲಯ ಪಕ್ಕದಲ್ಲಿ ಮಾಚಲಂ ದೇವಸ್ಥಾನ ನೋಡಾಯ್ತಾ, ಚಿಕ್ಕ ದೇವಸ್ಥಾನ ಅದೇ ತರಹ ಇರೋದ್ರಲ್ಲಿ ಶಕ್ತಿ ಮಾತಾ ಮಹಾಲಕ್ಷ್ಮೀ ದೇವಿ. ರಾಘವೇಂದ್ರ ಸ್ವಾಮಿಗಳು ಮನೆದೇವರು ಮಹಾಲಕ್ಷ್ಮೀ ದೇವಿ. ಮೊದಲು ರಾಘವೇಂದ್ರ ಸ್ವಾಮಿಗಳು ಇಲ್ಲೇ ಬಂದು ಯಮ್ಮನ ಆಶೀರ್ವಾದ ತಗೊಂಡು ಪಂಚಮುಖಿ ದೇವಸ್ಥಾನ ಹತ್ರ ರಾಘವೇಂದ್ರ ಸ್ವಾಮಿಗಳು 12 ವರ್ಷದಲ್ಲಿ ತಪಸ್ಸು ಮಾಡ್ಕೊಂಡಿದ್ದಾರೆ. 16ನೇ ಶತಮಾನದಲ್ಲಿ ಆ ತಪಸ್ಸು ಮೆಚ್ಕೊಂಡು ಆಂಜನೇಯ ಸ್ವಾಮಿ ಇದ್ದು 5 ರೂಪದಲ್ಲಿ ದರ್ಶನ ಕೊಟ್ಟಿದ್ರು ರಾಘವೇಂದ್ರ ಸ್ವಾಮಿಗಳಿಗೆ. ಮೇಲ್ಗಡೆ ಆಂಜನೇಯ ಸ್ವಾಮಿ ಪದಗಳು ನೋಡಿದ್ರಲ್ಲ ಪಂಚಮುಖಿ ದೇವಸ್ಥಾನದಲ್ಲಿ, ಅಲ್ಲಿ ನಿಂತುಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಹೋಗ್ಲಿಕ್ಕೆ ದಾರಿ ತೋರಿಸ್ಕೊಟ್ಟಿದ್ರು. ಆಂಜನೇಯ ಸ್ವಾಮಿ ಪಾದಗಳವು 5 ರೂಪದಲ್ಲಿ ದರ್ಶನ ಕೊಟ್ಟಿದ್ದಕ್ಕೆ ಇಲ್ಲಿ ಪಂಚಮುಖಿ ಅಂತ ಕ್ಷೇತ್ರ. ಇಲ್ಲಿ ಗ್ರಾಮಸ್ಥರು ಎರೆಕಲ ಮಂತ್ರ ಹರಕೆ ತೀರಿಸುವುದಾಗಿ. ಒಳಗಡೆ ನೋಡಿ ಶಂಖ ಪಕ್ಕದಲ್ಲಿ ಚಕ್ರ ಕಾಣಿಸುತ್ತೆ ನೋಡಿ, ಅರ್ಶಿನ ಕುಂಕುಮ ಹಚ್ಚಿದ್ದಾರೆ. ಆ ಶಂಕು ಚಕ್ರದ ಸಮೇತ ಉದ್ಭವವಾದ ಲಕ್ಷ್ಮೀದೇವಿ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮನೆದೇವರು ಮಹಾಲಕ್ಷ್ಮೀ ದೇವಿ. ಮಂತ್ರಾಲಯದಲ್ಲಿ ಮಾಂಚಲಮಿಲ್ಲ, ಆ ಮಾಂಚಲ ರಾಘವೇಂದ್ರ ಸ್ವಾಮಿಗಳಿಗೆ ಜಾಗ ಕೊಟ್ಟಿರೋದು. ಅಲ್ಲೇ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿರೋದು. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಸರ್ವಮಂಗಳಂ ಸರ್ವತ ಸಾರಕೆ. ನೋಡಿದ್ರಲ್ಲ ಸ್ನೇಹಿತರೆ, ಟೆಂಪಲ್ ರನ್ ವ್ಲಾಗ್ನ. ಇದೇ ಥರ ಕಂಟೆಂಟ್ಗಳಿಗೆ ನೀವೇನು ಮಾಡಬೇಕು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದನ್ನು ಮುಗಿಸ್ಕೊಂಡು ಅಂದರೆ ಮಂತ್ರಾಲಯನ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದು ಬೆಂಗಳೂರಿಗೆ ಟ್ರೈನ್ ಮುಖಾಂತರ. ಓಕೆ, ಇಷ್ಟೇ ಹೊತ್ತಿನ ಕಂಟೆಂಟು. ಸಿಗೋಣ ಮುಂದಿನ ಕಂಟೆಂಟ್ ಅಂತ ಹೇಳ್ತಾ ಹುಷಾರಾಗಿರಿ. ಆ ರಾಘವೇಂದ್ರ ಸ್ವಾಮಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸಿಗೋಣ. ಬಾಯ್ ಬಾಯ್.